ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 62ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಅರ್ಧ ಗೋಳಾಕಾರದ ಘನ ಆಟಿಕೆಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 1232 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಅದರ ತ್ರಿಜ್ಯವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಅರ್ಧ ಗೋಳದ ಆಟಿಕೆಯ ಘನಫಲ ಅಂದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಓಕೆ, ಸೊ ಇಲ್ಲಿ ಅರ್ಧ ಗೋಳಾಕಾರದ ಆಟಿಕೆಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ? 1232. ಸೊ ಇಲ್ಲಿ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ? 2πr² is equal to 1232 ಆಗುತ್ತೆ. ಓಕೆ, ಸೊ ಹಾಗಾದ್ರೆ r² is equal to 1232 divided by 2 into pi 22 divided by 7. ಸೊ ರೆಸಿಪ್ರೋಕಲ್ ಏನಾಗುತ್ತೆ? 22 into ಇಲ್ಲಿ 7 ಆಗುತ್ತೆ. ಓಕೆ, ಸೊ ಇಲ್ಲಿ ಎರಡು ಒಂದ್ಲೆ ಸೊ ಇಲ್ಲಿ 2 ಆರ್ಲೆ 12, 2 ಒಂದ್ಲೆ 2, 2 ಆರ್ಲೆ 12. ಓಕೆ, ಸೊ ಈಗ ಇಲ್ಲಿ 2ರಿಂದ ಡಿವೈಡ್ ಆಗತ್ತಲ್ವಾ? ಸೊ 2 ಒಂದ್ಲೆ 2, ಸೊ 2 ಮೂರ್ಲೆ 6, 0, ಸೊ 2 ಎಂಟ್ಲೆ 16. ಓಕೆ, ಸೊ ಇಲ್ಲಿ 11 ಒಂದ್ಲೆ 11, ಸೊ 11 2ಲೆ 22, 8 ಉಳಿಯುತ್ತೆ, 11 8ಲೆ 88 ಆಗುತ್ತೆ. ಓಕೆ, ಸೊ ಇಲ್ಲಿ 28 ಇಂಟು 7, ಸೊ ಇದೆಷ್ಟು ಬರುತ್ತೆ? r² is equal to 8 ಗುಣಿಸು 28 ಗುಣಿಸು 7. ಸೊ r² is equal to 7 ಎಂಟ್ಲೆ 56, 14 15, 6, 7 14 15 16 17 18 19 196 ಬರುತ್ತಲ್ವಾ? ಸೊ r is equal to square root of 196. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? r is equal to 14 ಸೆಂಟಿಮೀಟರ್ ಬರುತ್ತೆ. ಓಕೆ, ಸೊ r is equal to ಎಷ್ಟು ಬರ್ತಾ ಇದೆ ಇಲ್ಲಿ? 14 ಸೆಂಟಿಮೀಟರ್. ಓಕೆ, ಸೊ 14 ಗುಣಿಸು 14 ಮಾಡಿದ್ರೆ 196. ಸ್ಕ್ವೇರ್ ರೂಟ್ ಆಫ್ 196 ಏನ್ ಹೇಳಿ? 14 ಸೆಂಟಿಮೀಟರ್ ಆಗುತ್ತೆ. ಓಕೆ, ಹಾಗಾದ್ರೆ ಇದರ ತ್ರಿಜ್ಯ ಎಷ್ಟು ಬಂದಿದೆ ಹೇಳಿ? 14 ಸೆಂಟಿಮೀಟರ್ ಆಗಿದೆ. ಓಕೆ, ಥ್ಯಾಂಕ್ ಯು.